मेरी सपनों की रानी कब आएगी तू आए जिंदगानी रानी कब आएगी तू आएगी तू चलिया ನಾನು ಸತ್ತೋದನ್ನು ಹ್ಯಾಕ್ ಬದುಕ್ ಬಂದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿದ್ಯಾ? ನಾನು ಅಲ್ಲಿ ಯಮಲೋಕಕ್ಕೆ ಹೋದಾಗ ಡೋರ್ ಕ್ಲೋಸ್ ಆಗಿತ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಅಷ್ಟೇ. ಅಪ್ಪ ಭಗವಂತ, ನಾನ್ ನಿನ್ ಹತ್ರ ಕೇಳ್ಕೊಳ್ಳೋದು ಏನಂತಂದ್ರೆ, ನನ್ನ ಬಾಯ್ ಫ್ರೆಂಡ್ ತರೋದು ಮಸಾಲ್ ದೋಸೆ, ನನ್ನ ಗಂಡ ತರೋದು ಖಾಲಿ ದೋಸೆ, ನನ್ನ ಗಂಡ ತರೋದು ನೂಲು ಸೀರೆ, ನನ್ನ ಬಾಯ್ ಫ್ರೆಂಡ್ ತರೋದು ರೇಷ್ಮೆ ಸೀರೆ, ನನ್ನ ಗಂಡನ ಆಸೆ ಒಂದೇ ನಿಮಿಷ, ನನ್ನ ಬಾಯ್ ಫ್ರೆಂಡಿನ ಆಸೆ ಪ್ರತಿ ನಿಮಿಷ, ನನ್ನ ಗಂಡ ಹೋಗೋ ದಾರಿ ಹಾವಿರಲಿ ಚೇಳಿರಲಿ, ನನ್ನ ಬಾಯ್ ಫ್ರೆಂಡ್ ಬರೋ ದಾರಿ ಹೂವಿರಲಿ ತಂಪಿರಲಿ, ನನ್ನ ಗಂಡಂಗೆ ಸಾವು ಕೊಡೋ ಭಗವಂತ, ನನ್ನ ಬಾಯ್ ಫ್ರೆಂಡಿಗೆ ಆಯ್ಸ್ ಕೊಡೋ ಭಗವಂತ. ಹಾಯ್ ಡಾರ್ಲಿಂಗ್, ಥ್ಯಾಂಕ್ ಯು. ನನಗೋಸ್ಕರ ದೇವ್ರ ಹತ್ರ ಎಷ್ಟು ಭಕ್ತಿಯಿಂದ ಬೇಡ್ಕೋತಾ ಇದೀಯಾ? ರಿಯಲಿ ನೀನ್ ಸತಿ ಸಾವಿತ್ರಿಗಿಂತ ಗ್ರೇಟ್. ಯಾಕೆ ಇಷ್ಟೊಂದು ಲೇಟು ಅಂತ? ನನ್ನ ಗಂಡಂಗೆ ಹಾಲ್ನಲ್ಲಿ ಮತ್ತೆ ಬರೋ ಔಷಧಿ ಹಾಕಿ ಮಲಗಿಸಿದೀನಿ. ಬೇಗ ಬನ್ನಿ, ಅವನ್ನ ಪರಮಾತ್ಮನ ಪಾದಕ್ಕೆ ಸೇರಿಸ್ಬಿಡೋಣ. ನಡಿ ನಡಿ, ಬೇಗ ನಡಿ. ನಮಗಿದ್ದು ಪೀಡೆ ತೊಲಗಿ ಹೋಯ್ತು, ನಾವೀಗ ಫ್ರೀ ಬರ್ಡ್ಸ್ ಅಲ್ಲ ಲವ್ ಬರ್ಡ್ಸ್ ಡಾರ್ಲಿಂಗ್. ಇಲ್ಲ, ಡಬ್ಬಾ ಡಗಾರ್ ಬರ್ಡ್ಸ್. ಕಾರ್ಮಿಕ ನಾಯಕರೇ, ನಾವು ಉಪವಾಸ ಶುರು ಮಾಡಿ ಒಂದು ವಾರ ಕಳೆಯಿತು. ಯಮರಾಜ ಸುಮ್ಮನೆ ಕುಳಿತಿದ್ದಾನೆ, ಯಾವುದಕ್ಕೂ ಒಪ್ಪುತ್ತಿಲ್ಲ. ಅದು ಅಲ್ಲದೆ ನಮಗೆ ಕೊಡಬೇಕಾದ ಊಟ ಉಪಚಾರನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾನೆ. ಮುಂದೆ ಏನ್ ಮಾಡೋದು? ಹೈಯರ್ ಅಥಾರಿಟಿ ಹತ್ರ ಹೋಗೋಣ. ಹಂಗಂದ್ರೆ ಯಮ ಮಂತ್ರಿ ಇದ್ದಂಗೆ, ಇಂದ್ರ ಸಿಎಂ ಇದ್ದಂಗೆ. ಮಂತ್ರಿ ನಿಲ್ಲಿಸ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ಸಿಎಂ ಹತ್ರ ಹೋಗ್ತೀವಿ. ಹಾಗೆ ನಾವು ಇಂದ್ರನ ಹತ್ರ ಹೋಗ್ಬೇಕು. ಏ ಗುಪ್ತಾ, ಬಾಯ್ಲೆ. ಯಾಕಯ್ಯ ಕದ್ದು ಕೇಳ್ತಾ ಇದೀಯಾ? ಕ್ಷಮಿಸ್ಬೇಕು ವೀರಪ್ಪಣ್ಣ. ಏಯ್, ನಾನೊಂದು ಸಜೆಷನ್ ಕೊಡ್ತೀನಿ, ಕೇಳ್ತೀಯಾ? ಏನು? ನೋಡು, ಇಷ್ಟರಲ್ಲೇ ಯಮನ್ ಸೀಟ್ ಬೀಳೋದಂತೂ ಗ್ಯಾರಂಟಿ. ಆಮೇಲೆ ನಿನ್ನ ಅಣ್ಣ ಮುಂದೆ ದೇವಸ್ಥಾನದ ಮುಂದೆ ಅಮ್ಮ ತಾಯಿ ಅಂತ ಕವಳ ಎತ್ತಬೇಕಾಗುತ್ತೆ. ಈಗಲೇ ಬಂಗಾರವಾಗಿ ಪಕ್ಷಾಂತರ ಮಾಡಿದ್ರೆ ನಿನ್ನ ಡೆಪ್ಯೂಟಿ ಯಮರಾಜನಾಗಿ ಡೆಫಿನೆಟ್ ಆಗಿ ಮಾಡ್ತೀನಿ. ಅನಾಹುತ ಆಗೋಯ್ತಲ್ಲ. ಅಯ್ಯಯ್ಯೋ ಗುರುಗಳೇ, ಅಸಾಧ್ಯ, ಅಸಂಭವ. ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಲು ಆ ವೀರಪ್ಪನಿಗಷ್ಟೇ ಅಲ್ಲ, ಅವರ ಅಪ್ಪನಿಂದಲೂ ಸಾಧ್ಯವಿಲ್ಲ. ಪ್ರಭು, ವೀರಪ್ಪನ ಬಗ್ಗೆ ಅಷ್ಟು ಕಡಿಮೆಯಾಗಿ ಅಂದಾಜು ಮಾಡಬೇಡಿ. ಅವನು ಹೇಳಿದಂತೆಯೇ ನಡೆದುಕೊಳ್ಳುವವನು. ನಿಮ್ಮ ಬಗ್ಗೆ ದೂರು ಕೊಡಲು ಇಂದ್ರನ ಬಳಿಗೆ ಹೋಗಿದ್ದಾನೆ. ಅಷ್ಟೇ ಅಲ್ಲ ಮಹಾಪ್ರಭು, ನನ್ನನ್ನು ಡೆಪ್ಯೂಟಿ ಯಮನನ್ನಾಗಿ ಮಾಡುತ್ತಾನಂತೆ. ಅರ್ಧ ಸಿಂಹಾಸನವನ್ನು ನನಗೆ ಕೊಡಿಸುತ್ತಾನಂತೆ. ಅವನು ಕೊಡಿಸುವುದಾದರೆ ನೀವು ಅರ್ಧ ಸಿಂಹಾಸನವನ್ನು ಹಂಚಿಕೊಳ್ಳಲು ಸಿದ್ಧರಾಗಿದ್ದೀರಲ್ಲವೇ? ಶಿವ ಶಿವ, ಎಲ್ಲಾದರೂ ಉಂಟೆ ಮಹಾಪ್ರಭು? ನನಗೆ ಅಧಿಕಾರದ ವ್ಯಾಮೋಹವಿಲ್ಲ. ಅನ್ಯಾಯವಾಗಿ ನೀವು ಅಧಿಕಾರವನ್ನು ಕಳೆದುಕೊಳ್ಳುತ್ತೀರಲ್ಲ ಎಂದು ನನ್ನ ಮನಸ್ಸಿಗೆ ನೋವಾಗುತ್ತಿದೆ ಪ್ರಭು. ಆ ವೀರಪ್ಪನಿಂದ ನನಗೆ ಅಧಿಕಾರದ ನಷ್ಟವೇ? ಹೌದು ಮಹಾಪ್ರಭು. ವೀರಪ್ಪನ್, ನೀವು ಹೇಳುತ್ತಿರುವುದು ನಿಜವೇ? ಯಮಧರ್ಮ ನ್ಯಾಯಸಮ್ಮತವಾಗಿ ಆಡಳಿತ ನಡೆಸುತ್ತಿಲ್ಲವೇ? ಆ ಯಮ, ಅವನ ಆಡಳಿತ ಎರಡು ಎಕ್ಕುಟ್ಟೋಗೈತೆ. ಸಾಕ್ಷಿ? ಸಾಕ್ಷಿನ
ಸಾಕ್ಷಿ ಆ ವಯಾಗ್ರಾ ಟ್ಯಾಬ್ಲೆಟ್, ಆ ಡಗಾರ್ ದೇವಿ. ವಯಾಗ್ರಾ ಟ್ಯಾಬ್ಲೆಟ್ಸ್ ಅಂದರೇನು? ಅದರ ಮಹತ್ವವೇನು? ಇಂದ್ರಣ್ಣ, ಪುರುಷನಿಗೆ ತಾಕತ್ತು ಕೊಡುವ ದಿವ್ಯ ಔಷಧ. ಹಾಗೇನು? ಅದ್ಭುತ, ಅದ್ಭುತವಾದ ವಿಷಯ. ಅದಿರಲಿ, ಆ ಡಗಾರ್ ದೇವಿ ಯಾರು? ಸುಂದರವಾಗಿದ್ದಾಳೆ. ಕಣಿ ಕೇಳು, ನಿಮ್ಮ ರಂಬೆ ಊರೇಶಿರ್ನೆಲ್ಲ ಆ ಡಗಾರ್ ದೇವಿ ಮುಂದೆ ನೀವಾಳಿಸ್ಬೇಕು. ಅದಕ್ಕೇನೆ ಆ ಯಮ ಹಾಫ್ ಮೆಂಟ್ಲಾಗ್ಬಿಟ್ಟಿದ್ದಾನೆ. ಆಡಳಿತನ ಹಾಳು ಮಾಡಿದ್ದಾನೆ. ಆಡಳಿತ ಕೆಟ್ಟಿದೆ ಎಂದು ನೀವು ಹೇಗೆ ಹೇಳುವಿರಿ? ಯಮಲೋಕದ ಬಾಗಿಲು ಮುಚ್ಚಿದೆ. ಭೂಲೋಕದಿಂದ ಬರುವ ಆತ್ಮಗಳು ವಾಪಸ್ ಆಗ್ತಿವೆ. ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಜನನ ಮರಣಗಳ ಸಂಖ್ಯೆ ಏರ್ಪೇರಾಗಿ ಅಲ್ಲೋಲ ಕಲ್ಲೋಲವಾಗುತ್ತೆ. ಆ ಬ್ರಹ್ಮ ಅವನಿಗಿರೋ 4 ಬಾಯಿಗಳಿಂದ ನಿಮ್ಮ ಮುಖಕ್ಕೆ ಕ್ಯಾಕರ್ಸ್ ಹೋಗಿಕ್ ಮುಂಚೆ, ಮೈ ಡಿಯರ್ ಇಂದ್ರ, ನೀನ್ ಎಚ್ಚೆತ್ಕೊಳ್ಳೋದು ಒಳ್ಳೇದು. ಆ ಯಮಧರ್ಮರಾಜನು ಇಂತಹ ದುರ್ಮಾರ್ಗಕ್ಕೆ ಇಳಿದು ದೇವತೆಗಳ ಮರ್ಯಾದೆ ಕಳೆಯುತ್ತಿದ್ದಾನೆ. ಅವನಿಗೆ ತಕ್ಕ ಪಾಠವನ್ನು ನಾನು ಕಲಿಸುತ್ತೇನೆ. ನಾನು ಹೇಳದ್ನಪ್ಪ, ಆ ದೇವೇಂದ್ರನ್ ಕೋಪ ಬಂದ್ರೆ ನಿನ್ ಗ್ರಾಚಾರ ನೆಟ್ಟಿಗಿರಲ್ಲ ಅಂತ. ಅದಕ್ಕೆ ಅವನು ಏನಂದ ಗೊತ್ತಾ? ಏನಂದ? ಹಾಗಲ್ಲ, ಆ ದೇವೇಂದ್ರನ್ ಸಭ್ಯಸ್ಥಾನ ಹಗಲು ರಾತ್ರಿ ಸುರಪಾನ ಮಾಡ್ಕೊಂಡು ರಂಬೆ ಊರುಷ ಜೊತೆ ಮಜಾ ಮಾಡ್ಕೊಂಡು ಬಿದ್ದಿರ್ತಾನೆ. ಅವನ್ ನನ್ಗೇನೋ ಮಾಡ್ಕೋತಾನೆ, ನೋಡ್ಕೋತೀನಿ ವಾಗಲ್ಲ ಅಂದ. ನಿಜಕ್ಕೂ ಹಾಗೆಂದೇನೆ ಯಮಧರ್ಮ? ಅಯ್ಯೋ, ನಮ್ ತಾಯಿಣಗಳು ಹಂಗೆ ಅಂದಪ್ಪ. ನಾನೇನು ಸುಮ್ಸುಮನೆ ಬಂದಿನ ಹತ್ರ ಫಿಟ್ಟಿಂಗ್ ಇಡ್ತಾ ಇಲ್ಲ. ನಿನಗೆ ಅನುಮಾನ ಇದ್ರೆ ಈ ಯಮದೂತನೇ ಕೇಳು. ಹೌದು ಮಹಾಸ್ವಾಮಿ, ಆ ಯಮನ ಹಾವಳಿಯನ್ನು ತಾಳಲಾರೆವು. ನಮಗೆ ಆ ಯಮನ ಆಡಳಿತ ಬೇಕಿಲ್ಲ, ನಮ್ಮನ್ನು ಕಾಪಾಡಿ ಸ್ವಾಮಿ. ಇಂದ್ರಣ್ಣ, ಮೊದ್ಲು ಆ ಯಮನ ಮನೆ ಕಳಿಸು. ಸರಿ, ಕಳುಹಿಸುತ್ತೇನೆ. ಆಸ್ಥಾನಕ್ಕೆ ಬೇರೊಬ್ಬ ವ್ಯಕ್ತಿ ಬೇಕಲ್ಲ? ಈ ವೀರಪ್ಪನೇ ನಮ್ಮ ನಾಯಕ. ಇವರೇ ಯಮನ ಸ್ಥಾನದಲ್ಲಿ ಕುಳಿತುಕೊಳ್ಳಲಿ. ಹಾಗೇ ಆಗಲಿ. ಈ ಕ್ಷಣದಿಂದಲೇ ಯಮನನ್ನು ಅಮಾನತಿನಲ್ಲಿಟ್ಟು ಯಮನ ಪಟ್ಟವನ್ನು ವೀರಪ್ಪನಿಗೆ ನೀಡುತ್ತೇನೆ. ನೀವೆಲ್ಲ ಹೋಗಿ ಬನ್ನಿ. ಇಂದ್ರ ದೇವನಿಗೆ, ವೀರಪ್ಪನಿಗೆ, ವೀರಪ್ಪನಿಗೆ. ವೀರಪ್ಪನ್, ಏನ್ ಶಿಷ್ಯ? ಈ ವಯಾಗ್ರಾ ಟ್ಯಾಬ್ಲೆಟ್ಸ್ ಎಲ್ಲಿ ಸಿಗುತ್ತದೆ? ಯಮನ್ ಮನೆ ರೈಡ್ ಮಾಡಿದ್ರೆ ಬೇಕಾದ್ರೆ ಸಿಗುತ್ತೆ. ಖಂಡಿತವಾಗಿಯೂ ರೈಡ್ ಮಾಡುತ್ತೇನೆ. ಸೂಪರ್ ಕೊಲೆಗಾರ, ಪೊಲೀಸರಿಗೆ ಕಾಲಭೈರವ, ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನ, ವೀರಾದಿ ವೀರ ವೀರಪ್ಪನ್, ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ನೂತನ ಯಮರಾಜರಿಗೆ ಸ್ವಾಗತ, ಸುಸ್ವಾಗತ. ಏನ್ ನಿಂತ್ಕೊಂಡು ಪೋಸ್ ಕೊಡ್ತಾ ಇದೀಯಾ? ನಡಿ. ವೀರಪ್ಪನ ಮಹಾಪ್ರಭುಗಳೇ, FIR ಪ್ರಕಾರ ಈ ಮಾಜಿ ಯಮ ಮಾಡಿರುವ ತಪ್ಪು. ಚಿತ್ರಾನ್ನ ಯಮ ಮಾಡಿರೋ ಪಾಪ ಪುಣ್ಯದ ಲೆಕ್ಕ ಎಲ್ಲ ನನಗೆ ಹೇಳ್ಬೇಡ. ಇವನು ಮಾಡಿರೋ ಗಪ್ ಕೆಲಸ ಎಲ್ಲ ನನಗ್ ಗೊತ್ತು. ಡಾರ್ಲಿಂಗ್, ಇವನಿಗೆ ಏನ್ ಶಿಕ್ಷೆ ವಿಧಿಸೋಣ? ಇವನಿಗೆ ಕಲಬೆರಕೆ ಸಾಸಿವೆ ಎಣ್ಣೆ ಕುಡಿಸಿ ಕುದಿಯುವ ವಿಸ್ಕಿಯಲ್ಲಿ ಹಾಕಿ. ಅಪ್ಪಣೆ ವೀರಪ್ರಭು. ನಿಮ್ಮ ಧಣಿಯಾದ ನನಗೆ ನಮ್ಮ ಧಣಿ ವೀರಪ್ಪನ್, ನೀನು ಕೇವಲ ಮಾಧ್ಯಮ ಮಾತ್ರ. ಮನೆಗೆ ಜಂತಣಿಸುವರ ಶಿವ ಶಿವ, ಎಂಥ ಕೆಟ್ಟ ಕನಸನ್ನು ಕಂಡೆ ನಾನು. ಗುರುಗಳೇ, ಇದೇನಿದು? ತಾವು ಅದುರಿ ಅಲ್ಲಾಡಿ ಬೆದುರಿ ಬೆಂಡಾಗಿದ್ದೀರಲ್ಲ. ನಿಮ್ಮ ಮಾತು ನಿಜ ಚಿತ್ರಗುಪ್ತರೇ. ಆ ವೀರಪ್ಪ ನಮ್ಮ ಬುಡಕ್ಕೆ ನೀರು ಬಿಟ್ಟು ನಮ್ಮ ನರಕದ ದಾರಿಯನ್ನು ನಮಗೆ ತೋರಿಸುತ್ತಿದ್ದಾನೆ. ಅವನನ್ನು ನಮ್ಮ ಲೋಕಕ್ಕೆ ಕರೆದುಕೊಂಡು ಬಂದದ್ದೇ ಅಪರಾಧವಾಯಿತು. ಈಗೇನು ಮಾಡೋಣ? ಮೊದಲು ಆ ಪೀಡೆಯನ್ನು ಭೂಲೋಕಕ್ಕೆ ಕಳಿಸಿ ನಿಮ್ಮ ಸಿಂಹಾಸನವನ್ನು ಭದ್ರಪಡಿಸಿಕೊಳ್ಳಿ.
ಅಲ್ಲ ಕಣ, ಆ ನನ್ನ ಮಕ್ಕಳು ಪಾಂಡಿ ತಿಂಡಿ ಪತ್ತ ಸೇರ್ಕೊಂಡು ಅಣ್ಣನ ಬಾಡಿ ಗೌರ್ಮೆಂಟ್ ಕೊಟ್ಟು ದುಡ್ಡು ಮಾಡ್ಕೋತಾರಂತೆ. ಇದು ಸರಿನೇನೋ? ನಾಯಿ ನನ್ನ ಮಕ್ಕಳು. ತಿಂಡಿಪುತ ನಮ್ಗೆ ಸಿಕ್ಕಿರೋದು ಒಳ್ಳೆ ಚಾನ್ಸ್ ಕಣ. ಇದನ್ನೇನಾದ್ರೂ ನಾವು ಮಿಸ್ಕೀಸ್ ಮಾಡ್ಕೊಂಡ್ರೆ ತಿನ್ನೋಕೇನು ಇರಲ್ಲ, ಆಮೇಲೆ ನಮಗ್ ಬರೀ ಚಿಪ್ಪೆ ಗತಿ. ಬಾ ಹೋಗೋಣ. ನೋಡು, ಅನ್ನ ತಿಂದ ಮನೆಗೆ ಕನ್ನ ಹಾಕಿ ನನ್ನ ಮಕ್ಕಳಿಗೆ ಮಾತ್ರ ಅಣ್ಣನ ಹೆಣ ಸಿಕ್ಬಾರ್ದು. ಹಂಗ್ ಮಾಡೋಣ. ನಡಿ. ಅಪ್ಪ, ಏನ್ ನನ್ನ ಮಗ ಎಣ್ಬಾರ ಅವ್ರನ್ನಪ್ಪ. ಅಯ್ಯೋ, ಏನ್ರಾಯ್ತು? ಅಮ್ಮ, ಅವ್ರಿಬ್ರನ್ನ ಹೊಡೆದಿ ಜ್ಞಾನ ತಪ್ಸಿ ಈ ಬಾಡಿನ ತಕೊಂಬಂದಿದೀವಿ. ಒಳ್ಳೆ ಕೆಲ್ಸನೇ ಮಾಡಿದೀರಾ. ಅದೇನ್ ಒಳ್ಳೆ ಕೆಲ್ಸನೋ ಏನೋ, ಮೊದ್ಲು ಈ ಬಾಡಿನ ಸರ್ಕಾರಕ್ಕೆ ಒಪ್ಸಿ ದುಡ್ಡು ತಗೊಂಡ್ರೆ ಅಷ್ಟೇ ಸಾಕು, ಆಮೇಲೆ ಹೊಟ್ಟೆಪಾಟ್ ಚಿಂತೆ ಇರಲ್ಲ. ಯಾವಾಗ ನೋಡಿದ್ರು ಹೊಟ್ಟೆ ಹಸು ಅಂತ ಬಡ್ಕೋತಿಯಲ್ಲ, ತಿನ್ನ ಕೊಡ್ತೀನಿ ಬಾ. ಅಪ್ಪ, ಅಮ್ಮ, ಇಷ್ಟು ದೂರದಿಂದ ಹೆಣ ಹೊತ್ಕೊಂಡ್ ಬಂದಿದ್ದೀರಾ, ತುಂಬಾ ಸುಸ್ತಾಗಿರುತ್ತೆ. ತಗೊಳ್ರ, ಊಟ ಮಾಡಿ. ಏನ್ ಸುಬ್ಬಿ ಹೊಸ ಪ್ರೀತಿ? ಇಷ್ಟ ದಿವ್ಸ ಅಣ್ಣ ಇದ್ರಲ್ವಾ, ಅದಕ್ಕೆ ಸುಮ್ನೆ ಇದ್ದೆ. ಎಷ್ಟೇ ಆದ್ರೂ ನಾವೆಲ್ಲ ಒಂದೇ ತಾನೆ. ತಗೋ. ಅಂತೂ ಈ ನನ್ನ ಮಕ್ಕಳು ನನ್ ಬಲೆಗ್ ಬಿದ್ರು. ಹೆಣನ ಸರ್ಕಾರಕ್ಕೆ ಒಪ್ಸಿ ದುಡ್ಡೆಲ್ಲ ನಾನು ಒಬ್ಬಳೇ ತಗೋತೀನಿ.